ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ವಿಡಿಯೋನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮು ಮಾರ್ನಿಂಗ್ 4 o'clock ಆಗಿದೆ. ನನ್ನ ಪವಿಯತ್ತೆ ಮಾರ್ನಿಂಗ್ 3:30 ಅಷ್ಟೊತ್ತಿಗೆಲ್ಲ ಎದ್ದುಬಿಟ್ಟಿದ್ರು. ಎದ್ದು ಅವರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾರೆ. ಇವಾಗ ನಾವು ಕೂಡ ಎದ್ದಿದ್ದೀವಿ. ಯೂಶ್ವಲಿ ನಾನು ಬೇಗ ಎದ್ದೊಳ್ಳೋದಿಲ್ಲ, ನನಗೆ ಇದ್ದ ಅಭ್ಯಾಸ ಕೂಡ ಇಲ್ಲ. ನಾನು ಮಾರ್ನಿಂಗ್ ಪರ್ಸನ್ ಅಲ್ವೇ ಅಲ್ಲ. ಬಟ್ ಕೆಲವೊಂದು ಅಕೇಶನಲ್ಲಿ ಅಥವಾ ಯಾವುದಾದ್ರೂ ದೇವಸ್ಥಾನ ಅಥವಾ ಹೊರಗಡೆ ಬಂದಾಗ ಎಚ್ಚರ ಆಗ್ಬಿಡುತ್ತೆ. ಮಲ್ಕೊಬೇಕು ಅಂತ ಅಂದ್ರೂ ಆ ನಿದ್ದೆ ಬರೋದಿಲ್ಲ. ನಾವು ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿದರೆ ಏನೂ ಆಗ್ತಿಲ್ಲ, ಬೇಕಾದ್ರೆ ಕೇಳ್ಬೋದು. ನೆನ್ನೆ ಹಾಗೆ ಮತ್ತೆ ಫೈನ್ ಕಟ್ಟೋದು ಬೇಡ ಅಂತ ನಾವೇ ಫಸ್ಟೇ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಸೀಟ್ ಬೆಲ್ಟ್ ಹಾಕೋದು ಕಡ್ಡಾಯ ಕೂಡ. ಪ್ಯಾಸೆಂಜರ್ಸ್ ಯಾರು 8 ಜನಕ್ಕಿಂತ ಕಡಿಮೆ ಇರೋವಂಥ ವಾಹನಗಳಲ್ಲಿ ಪ್ರಯಾಣ ಮಾಡ್ತಾರೆ ಅಲ್ಲೆಲ್ಲ ಸಹ ಪ್ರಯಾಣಿಕರು ಕೂಡ ಸೀಟ್ ಬೆಲ್ಟ್ ಹಾಕಬೇಕು ಅನ್ನೋದು ರೂಲ್ಸ್ ಇದೆ. ಹಿಂದೆ ನನ್ನ ಅತ್ತೆ ಮತ್ತು ಅವ್ರ ತಂಗಿ ಕೂತ್ಕೊಂಡಿದ್ದಾರೆ. ಹಾಯ್ ಪವಿ ಅತ್ತೆ. ಚಿರು ಅಮ್ಮನ ಫ್ಯಾಮಿಲಿಲಿ ನಾನೇ ಹಿರಿ ಸೊಸೆ, ನನ್ನ ಗಂಡನೇ ಮೊದಲನೇ ಮಗ. ಎಲ್ಲರಿಗೂ ಇಷ್ಟ, ಎಲ್ಲ ಆಂಟಿರ್ ಮುದ್ದಿನ ಮಗ ಅಂತ ಹೇಳ್ಬೋದು. ಸೊ ನಾನು ಅವರ ಅರ್ಧಾಂಗಿ ಅಲ್ವಾ, ಹಾಗಾಗಿ ಅವರೆಲ್ಲರೂ ಕೊಡೋವಂಥ ಅರ್ಧ ಪ್ರೀತಿ ನನಗೂ ಕೂಡ ಸಿಗುತ್ತೆ. ಅರ್ಧ ಪ್ರೀತಿಗಿಂತ ಜಾಸ್ತಿನೇ ಸಿಗುತ್ತೆ. ಒಂದು ಸೊಸೆನ ಮಗಳ ಹಾಗೆ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಇವ್ರ ಮನೇಲಿ. ಬೆಳಿಗ್ಗೆ 7 ಗಂಟೆ ಆಗಿದೆ ಇವಾಗ. ಆಲ್ರೆಡಿ ನಾವು ಸೌತಡ್ಕಾಗಿ ಹೋಗ್ತಾ ಇದ್ದೀವಿ. ಮದುವೆಗಿಂತ ಮುಂಚೆ ನಾನು ಮತ್ತು ಚಿರು ಒಂದ್ಸಲ ಸೌತಡ್ಕ ವಿಸಿಟ್ ಮಾಡಿದ್ವಿ. ಆವಾಗ ನಾನು ಹರಕೆ ಹೊತ್ಕೊಂಡಿದ್ದೆ, ಯಾವುದೇ ವಿಘ್ನ ಇಲ್ಲದೇ ನಮ್ಮ ಮದುವೆ ಆದರೆ ನಾನು ಬಂದು ಗಂಟೆ ಕಟ್ತೀನಿ ಅಂತ. ಆದರೆ ಮದುವೆ ಆಗಿ 2 ವರ್ಷ ಆದರೂ ಕೂಡ ನನಗೆ ಇಲ್ಲಿಗೆ ಬಂದು ಹರಕೆ ತೀರ್ಸೋದಕ್ಕಾಗಿರಲಿಲ್ಲ. ಅದಕ್ಕೆ ಅಲ್ವಾ ಹೇಳೋದು, ಎಲ್ಲ ಪೂರ್ವ ನಿಶ್ಚಿತ, ಮುಂಚೆನೇ ಎಲ್ಲ ಡಿಸೈಡ್ ಆಗಿರುತ್ತೆ ಅಂಥೇಳಿ. ಸೊ ಯಾವಾಗ ಏನೇನು ಆಗಬೇಕು ಅನ್ನೋದನ್ನ ದೇವ್ರು ಮುಂಚೆನೇ ಬರೆದಿಟ್ಟಿರ್ತಾನೆ ಅನಿಸುತ್ತೆ. ನಾವು ಪೂಜೆ ಮಾಡಿಸಿ ಇಟ್ಟಿದ್ದ ತಟ್ಟೆಯಿಂದ ಬಾಳೆಹಣ್ಣು ತಗೊಂಡು ಅಲ್ಲಿ ತಿಂತಾ ಇತ್ತು. ನನಗೆ ನೋಡೋದಕ್ಕೆ ತುಂಬ ಕ್ಯೂಟ್ ಅನ್ನಿಸ್ತು. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ತುಂಬ ಜನ ಇದ್ದರೆ ತುಂಬ ಸೆಕೆ ಆಗುತ್ತೆ, ಇರ್ಸು ಮುರ್ಸು ಆಗುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ ಬೇಗನೆ ಎದ್ದಿದ್ವಲ್ಲ, ಸೌತಡ್ಕ ದರ್ಶನ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಬಂದಿದ್ದೀವಿ. ನಮ್ಮ ಮನೇಲಿ ಎಲ್ಲರಿಗೂ ಹೇಗೆ ಅಂತಂದರೆ, ಮಕ್ಕಳಿಗೆ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಅಂತ ಹೇಳ್ಬಿಟ್ಟು ಸಿಗ್ತಾನೇ ಇರಬೇಕು, ಮಕ್ಕಳೇನಾದರೂ ತಿಂತಾನೇ ಇರಬೇಕು ಅಂತ. ನಮ್ಮ ಅತ್ತೆ ಕೇಳಿದ್ರು ಅವ್ರ ಮಗನ ಒಂದ್ಸಲ, ಏನಾದರೂ ತಿಂತೀಯಾ ಅಂತ. ಹೊರಗಡೆ ತಿನ್ನೋದಕ್ಕೆ ನನ್ನ ಗಂಡ ಒಪ್ಪಲಿಲ್ಲ. ಸುಬ್ರಹ್ಮಣ್ಯ ದೇವಸ್ಥಾನದ ಊಟ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಮಗಂಗೆ ಇಷ್ಟವಾಗಿರೋ ಐಸ್ ಕ್ರೀಮ್ ಹುಡುಕ್ತಾ ಇದ್ದಾರೆ. ಇವ್ರು ನೋಡಿ, ನಮ್ಮತ್ತೆ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಇವಾಗ ಒಳ್ಳೆ ಐಸ್ ಕ್ರೀಮ್ ತಗೊಂಡ್ರೆ. ಮತ್ತೆ ನಾನು ಬ್ಲಾಗ್ ಮಾಡೋದು ಬೇಡವಂತೆ. ನಾವು ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ತುಂಬ ವೆಹಿಕಲ್ ಇತ್ತು. ಬೇಸಿಗೆ ರಜೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನ ಮಂಗಳೂರು, ಧರ್ಮಸ್ಥಳ, ಸುಬ್ರಹ್ಮಣ್ಯ ಆಚೆ ಸೈಡ್ ಹೋಗ್ತಾನೆ ಇರ್ತಾರೆ. ವೆಹಿಕಲ್ ಜಾಸ್ತಿ ಇದೆ. ಸೊ ಎಚ್ಚರಿಕೆಯಿಂದ ಡ್ರೈವ್ ಮಾಡಿ. ನಾವು ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ಸಕಲೇಶ್ಪುರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಊರಿಗೆ ಹೋದ್ವಿ. ಇದು ನಮ್ಮ ಅತ್ತೆ ತಮ್ಮನ ಮನೆ. ಇಲ್ಲೊಬ್ರು ಕೂತ್ಕೊಂಡಿದ್ದಾರೆ. ಬೌ ಅನ್ನತ್ತೆ. ಹೇಳಿ ಏನಾದ್ರು. ಎಂತ ಹೇಳೋದು? ಅದೇ ವ್ಲಾಗ್ ಮಾಡ್ತಿದ್ದೀರಲ್ಲ. ಹಾ, ಇದು ನನ್ನ ಪುಟ್ಟ ಮೈದ್ನ ಅದು ಪುಟ್ಟ ಮೈದ್ನ. ಇಲ್ಲೊಂದು ಐತಲ್ಲ, ಇದು ನನ್ನ ಪುಟ್ಟ ಮೈದ್ನ. ಅಲ್ಲೆಲ್ಲ ಸ್ವಲ್ಪ ಹಾಳಾಗೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ನನ್ನ ಪುಟ್ಟ ಮೈದ್ನ. ಇದು ನನ್ನ ತಮ್ಮಯ್ಯ. ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡೋದಕ್ಕೆ ತುಂಬ ಇಷ್ಟ.
ನಾನು ವಾನರ ಸೈನ್ಯದ ನಾಯಕಿ, ಇವರೆಲ್ಲ ನನ್ನ ವಾನರ ಸೈನ್ಯದ ಸೇವಕರು. ನೋಡಿ ಇದು ನನ್ನ ಪುಟ್ಟು ಕೋತಿಮಾರಿ. ಎಲ್ಲೋಯ್ತು ಕೋತಿಮಾರಿ, ಎಲ್ಲೋಯ್ತು ಕೋತಿಮಾರಿ, ಎಲ್ಲೋಯ್ತು ಕೋತಿಮಾರಿ. ಅಣ್ಣ ನನ್ನ ಸಿ ಎಸ್ ಕೆ ಗೆಲ್ತಾ ಅತ್ಗೆ ಯಾರಿಗೆ ಸೋಲಿದೆ ನೆನ್ನೆ CSK ಸೋಲ್ತು 82ಗೆ 9 ವಿಕೆಟ್ಸ್ ಹೋಗಿದೆ. ಧೋನಿ ಡಕ್ಕು. RCB ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಈ ಸಲ ಕಪ್ ನಮ್ದೆ. ಹಂಗೆ ಸಕಲೇಶ್ಪುರ ಬಂದ್ವಿ. ಸಕಲೇಶ್ಪುರದಲ್ಲಿ ನಮ್ಮವ್ವ ಚಿಕ್ಕದಾಗೆಲ್ಲ ಮಾಡಿಟ್ಟಿದೆ. ಇದು ಸ್ಟ್ರಾಬೆರಿ ಗಿಡ. ಅವನು ಕಾಯಿ ಕುಯ್ತಾ ಇದ್ದಾನೆ. ಚಿಂಟು ಕಾಯಿ ಕುಯ್ಬೇಡ ಚಿಂಟು. ಟೊಮೊಟೊ ಇದು ಬಂದು ಪಲಾವಿಗೆ ಹಾಕೋ ಎಲೆ. ತುಂಬ ಚೆನ್ನಾಗಿರುತ್ತೆ ಪಲಾವಿಗೆ ಹಾಕಿದ್ರೆ. ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ. ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ, ತುಂಬ ಸ್ವೀಟು. ಮೂಲಂಗಿ, ಪುದೀನ, ಬಸ್ಲೆ ಸೊಪ್ಪು. ಒಂದು ಚಿಕ್ಕ ಮಿನಿ ತೋಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಿದ್ದು ಸ್ಟ್ರಾಬೆರೀಸು. ಇನ್ನು ಮೇಲ್ಗಡೆ ಆಲ್ರೆಡಿ ನನ್ನ ತಮ್ಮ ಕೊಯ್ಕೊಂಬಂದಿಟ್ಟಿದ್ದಾನೆ. ನಡಿಯ ಚಿಂಟು, ಓಕೆ ಒಳಗೆ ತೊಳ್ಕೊಳ್ಳೋಣ ಬಾ, ಇನ್ನೂ ಇದೆ. ಇದು ನಾವು ಮಂಗಳೂರಿಗೆ ಹೋಗಿದ್ವಲ್ಲ ಪುಟ್ಟತ್ತೆ, ಅವ್ರ ಮಕ್ಕಳು. ಅವಕ್ಕೆ ಅದಕ್ಕೆ ಅಂತ ತುಂಬ ಇಷ್ಟ. ಅದರಲ್ಲೂ ಇವನು ಚಿಂಟು ಅಂಥೇಳಿ ನನ್ನ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತಾನೆ. ನನಗೆ ಕೂದಲು ಮಸಾಜ್ ಮಾಡಿಕೊಡೋದು, ತಲೆಗೆ ಕೈ ನೋವು ಅಂತ ಕೇಳಿ ಕೈಯೆಲ್ಲ ಮಸಾಜ್ ಮಾಡಿಕೊಡೋದು ಮಾಡ್ತಾ ಇದ್ದಾನೆ. ಹಿಂದ್ಗಡೆಯಿಂದ ಕಿತಾಪತಿಗಳು ಇವಾಗ ಕಿತಾಪತಿ ಮಾಡೋದಕ್ಕೆ ಬರ್ತಾರೆ, ಕಿತಾಪತಿ ಮಾಡ್ತಾರೆ. ಒಟ್ಟಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ ಮಕ್ಕಳ ಜೊತೆ ಇರೋದಕ್ಕೆ, ಸ್ಪೆಷಲಿ ನನ್ನ ಪುಟ್ಟು ಮೈದ್ನಂದ್ರ ಜೊತೆ ಇರೋದಕ್ಕೆ. ಸಿರೇನ್ ಕುಡಿತಿದ್ದೀರಾ? ಇದು ನನ್ನ ಯಜಮಾನ್ರ ಮಾವ. ಯಾವಾಗಲೂ ಹಸನ್ಮುಖಿ, ನಗ್ತಾನೆ ಇರ್ತಾರೆ. ಇದು ನಮ್ಮವ್ವ, ಅತ್ತೆ, ಅಮ್ಮ, ಆಂಟಿ ಎಲ್ಲ ಮಾತಾಡ್ತಾ ಇದ್ದಾರೆ. ಎಲ್ಲ ಮಾತುಕತೆ ಮುಗಿಸ್ಕೊಂಡು ನಾವಿವಾಗ ಪವಿ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಪವಿ ಅತ್ತೆ ಮನೆ ಇರೋದು ಈಚಲ್ ಬೀಡಲ್ಲಿ. ಆ ಗಿಡ ಯಾವ್ದು ಹಿಡ್ಕೊಂಡಿದ್ದೀನಿ ಅಂತಂದರೆ, ಮಂಗಳೂರಲ್ಲಿ ಅಮ್ಮ ಜಿಂಬುಳಿ ಕೊಡ್ತಾ ಇದ್ರಲ್ಲ, ಆ ಜಿಂಬುಳಿ ಮರ ತೊಗೊಂಬರ್ತಾ ಇದ್ದೀನಿ, ಚಿಕ್ಕದು. ಹುಚ್ಚಿಡ್ಕಾಗಿದ್ದು ಸುಮ್ಮನಿರಿ ಎಲ್ಲವ ಅದು ಮಾಡಿಗಿಡಿ ಅದೆಯಾ ಮಾಡಾದ್ಮೇಲೆ ಮಾಡಾಯ್ತಂತೆ. ಹಿಂದೆ ಕೂತಿರೋದು ನನ್ನ ದೇವ್ರು ಕೊಟ್ಟ ನಾದ್ನಿ. ಎಕ್ಸಾಮ್ ಮುಗಿಸ್ಕೊಂಡ್ ಬಂದಿದ್ದಾಳೆ. ಎಲ್ಲ ಜರ್ನಿ ಮಾಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. Thank you for watching my first vlog and keep supporting me. Please do like, share, subscribe. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಪಕ್ಕದಲ್ಲೇ ಕಾಣ್ತಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ.